ಐ ನೀಡ್ ಟು ಆಸ್ಕ್, ಇಲ್ಲಿ ಇಂಡಿಯಾನಲ್ಲಿ ನೋಡಿಕೊಂಡ್ರೆ ಅಷ್ಟು ಇಂಪಾರ್ಟೆನ್ಸ್ ಡೆಂಟಿಸ್ಟ್ಗೂ ಪೇಷಂಟ್ಸ್ ಕೊಡಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಐ ಡೋಂಟ್ ನೋ ವೆನ್ ಇಟ್ ಕಮ್ಸ್ ಟು ಇನ್ಕಮ್ ವೈಸ್ ಆಗಲಿ, ನಿಮ್ಮದು ಗ್ರೋತ್ ಆಗಲಿ, ನಿಮ್ಮದು ನೆಕ್ಸ್ಟ್ ಏನು ಬಿ ಡಿ ಎಸ್ ಆದಮೇಲೆ ಏನಾಗುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ನೀವು ಈಗ ಯಾವುದೇ ಸರ್ಜನ್ನ ತಗೊಳ್ಳಿ, ದೇ ವಿಲ್ ಬಿ ಒಂದು ಸರ್ಜನ್ಗೆ ಒಂದು 3-4 ಅದರ್ ಕೋರ್ಸಸ್ ದೇ ಡೂ. ಬೇಸ್ಡ್ ಆನ್ ದ್ಯಾಟ್ ದೇ ಪಿಕ್ ಅಪ್ ಪೇಷಂಟ್ಸ್ ಕೂಡ ಅದನ್ನೆಲ್ಲ ನೋಡಿರ್ತಾರೆ, ಯಾವ ಕಂಟ್ರೀಲಿ ಓದಿ ಬಂದಿದ್ದಾರೆ, ಏನು ಮಾಡಿ ಬಂದಿದ್ದಾರೆ, ವಿ ಹ್ಯಾವ್ ಟು ಸಿ ಆಲ್ ಆಫ್ ದ್ಯಾಟ್ ಅಂತ ಹೋಗ್ತಾರೆ ಅವ್ರಿಗೆ. ಸೊ ವಾಟ್ ಈಸ್ ಹ್ಯಾಪನಿಂಗ್ ವೆನ್ ಇಟ್ ಕಮ್ಸ್ ಟು ಡೆಂಟಿಸ್ಟ್ ಹಿಯರ್? So I need to understand that part. Okay. So BDS is basically Bachelor of Dental Surgeon. Okay. So this is a course for 5 years. So id ಆದ್ಮೇಲೆ ಏನು? 5 years ಇರುತ್ತೆ ಅದು? 5 years. 4 years ಪ್ರಾಪರ್. ಇವಾಗ ಫಸ್ಟ್ ಇಯರ್ ಹೇಗೆ ಮೆಡಿಕಲ್ ಸಬ್ಜೆಕ್ಟ್ಸ್ ಅದನ್ನು ಎಲ್ಲ ಓದ್ಕೊಂಡು ಪ್ಲಸ್ ಇದು ಡೆಂಟಿಸ್ಟ್ರಿ ಸಬ್ಜೆಕ್ಟ್ ಅದನ್ನು ಓದ್ತಾ ಇರ್ತಾರೆ. ಸೆಕೆಂಡ್ ಇಯರ್ ಆಲ್ಸೋ ಫಾರ್ಮಕಾಲಜಿ, ಪೆಥಾಲಜಿ ಇದನ್ನೆಲ್ಲ ಓದ್ತಾ ಇರ್ತೀವಿ. ದೆನ್ ಥರ್ಡ್ ಇಯರ್ ಆಲ್ಸೋ ಮೆಡಿಕಲ್ ಏನು ಓದ್ತಾರೆ ಅದ್ರ ಜೊತೆ ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಕೂಡ ಜನರಲ್ ಮೆಡಿಸಿನ್, ಸರ್ಜರಿ ಜೊತೆ ನಾವು ಓರಲ್ ಪೆಥಾಲಜಿ, ಡಿ ಡೆಂಟಲ್ ಅನಾಟಮಿ, ಹಿಸ್ಟಾಲಜಿ ಇದೆಲ್ಲಾನು ನಾವು ಈವನ್ ಸ್ಪೆಸಿಫಿಕ್ ಆಗಿ ನಾವು ಓದ್ಕೊಂಡು ಹೋಗ್ತೀವಿ. ಸೊ the question may arise, surgeon, why surgeon anta. So at the end of this 5 years there is something called, you use a high speed rotatory instrument, and that's called an aorta that we see. So that will be rotating somewhere between 3 lakhs rotations per minute, RPM ಅಲ್ಲಿ ಅದು ಓಡ್ತಾ ಇರುತ್ತೆ. So imagine you are doing a procedure with that particular drill in your hand, and the patient is completely conscious. Oh my God. Okay. Yes. And then you are managing the tongue this side, the buccal mucus ಆ ಕಡೆ side cheeks ಅದೆಲ್ಲ ಅಡ್ಡ ಬರ್ತಾ ಇರುತ್ತೆ. And then you are drilling. All these you are doing on very Awake, much conscious patient. It's just numb only over there. Yes. Okay. ಅಂಡ್ ಅದ್ರ ಕೆಳಗಡೆ ಅಲ್ಲಿ ನರ್ವ್ಸ್ ಇರುತ್ತೆ, ಆರ್ಟ್ರೀಸ್ ಎಲ್ಲ, ವೇನ್ಸ್ ಎಲ್ಲ ಹರಿತಾ ಇರುತ್ತೆ. ಅದನ್ನ ಯಾವುದಕ್ಕೂ ಟಚ್ ಮಾಡಲಾರ್ದೆ. ಅಂಡ್ ಹಿಂದ್ಗಡೆ ಫ್ಯಾರಿಂಗ್ಸ್ ಇರುತ್ತೆ, ಅದನ್ನ ಮುಟ್ಬೇಡ, ಇದೆಲ್ಲ ಟಚ್ ಮೀ ನಾಟ್ ಅಂತ ಹೇಳ್ತಾ ಇರುತ್ತೆ. ಸೊ ಅಷ್ಟ್ರ ಮಧ್ಯದಲ್ಲಿ ಈ ಹೈ ಸ್ಪೀಡ್ ರೊಟೇಟರಿ ಇನ್ಸ್ಟ್ರೂಮೆಂಟ್ ತಗೊಂಡು ನಾವು ಆಪರೇಟ್ ಮಾಡ್ತಾ ಇರ್ತೀವಿ. Don't you think we are surgeons? Oh my God, absolutely, man. Come on. Give it up to all the dentists out there, man. Amazing. Amazing. Yes. ಅದೇ ಅಪೆಂಡಿಸೆಕ್ಟಮಿ ಎಲ್ಲ ಮಾಡ್ತಾ ಇರ್ತಾರೆ ಅದರ್ ಸರ್ಜನ್ಸ್, ವೇರ್ ಇನ್ ದ ಪೇಷಂಟ್ ಇಸ್ on the table completely unconscious on general anesthesia. But here ಇನ್ನೊಂದು ಕೈ ಜಾಸ್ತಿನೇ. ಹೌದು. The patient is completely conscious. ನಾವು ಡೆಂಟಲ್ ಅಸಿಸ್ಟೆಂಟ್ ಜೊತೆ ಏನ್ ಮಾತಾಡ್ತೀವಿ, ಇಲ್ಲಿ ನಾವು ಇನ್ನೂ ಏನು what are the instruments that we are exchanging, ella they'll be totally aware, and they'll be completely on looking. So we have to be on edge. Yeah, so that's what it takes to complete the 5 years course of dentistry. So after that ಅನ್ನೋದು ಇವಾಗ ಕೆಲವ್ರಿಗೆ ಅಕಾಡೆಮಿಕ್ ಓರಿಯೆಂಟೆಡ್ ಮುಂದುವರಿಯಕ್ಕೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಕ್ಲಿನಿಕ್ ಓರಿಯೆಂಟೆಡ್ ನನ್ನ ಸ್ಕಿಲ್ಸ್ ಗ್ಯಾದರ್ ಮಾಡಿಕೊಂಡು ಐ ವಿಲ್ ಪ್ರೊಸೀಡ್ ವಿತ್ ಕ್ಲಿನಿಕಲ್ ಅಪ್ಡೇಷನ್ ಆಫ್ ಮೈ ನಾಲೆಡ್ಜ್ ಅಂತ ಇರುತ್ತೆ. ಸೊ ದೇ ಕ್ಯಾನ್ ಚೂಸ್ ಎ ದ ವೇಸ್, ಬಟ್ ರಿಸರ್ಚ್ ಓರಿಯೆಂಟೇಷನ್ ಅಲ್ಲಿ ಹೋಗಬೇಕು ಅಂತಂದ್ರೆ ಆಫ್ಟರ್ BDS ಇಟ್ ಇಸ್ MDS, ವಿಚ್ ಇಸ್ ಮಾಸ್ಟರ್ಸ್ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಡೆಂಟಿಸ್ಟ್ರಿನಲ್ಲಿ ದೇರ್ ಆರ್ ಸೋ ಮೆನಿ ಸಬ್ ಡಿವಿಷನ್ಸ್, prosthodontics, orthodontics, oral pathology, and then there are so many other things, just like ನಮ್ಮ ಇಡೀ ದೇಹದ್ರಲ್ಲೂ ಸೂಪರ್ ಸ್ಪೆಷಾಲಿಟಿ ಹೆಂಗಿರುತ್ತೆ, ಹಲ್ಲಲ್ಲೂ ಅಷ್ಟೊಂದು ಸೂಪರ್ ಸ್ಪೆಷಲೈಸೇಷನ್ ಕೋರ್ಸ್ಗಳಿವೆ. ಓಕೆ, ಇಟ್ಸ್ ನಾಟ್ ಇವನ್ ಅದು ಯಾರು ಲೈಮ್ ಲೈಟಿಗೆ ತರಲ್ಲ ಅಲ್ವಾ. ಡೆಂಟಿಸ್ಟ್ ಅಂದ್ರೆ ಒಬ್ರೆ ಹೂವೇಸಿ ಹುಳುಕು ನೋಡೋರು ಅಷ್ಟೇ. So that's what a dentist is made up of, the hard 5 years course. So adadmele, as I said, there is going to be multiple options to do masters. Masters ಮಾಡ್ಕೊಂಡು ಆಮೇಲೆ ರಿಸರ್ಚ್ ಗೆ ಹೋಗ್ಬೋದು ಫರ್ದರ್, ಇಫ್ ಯು ಆರ್ ಅಕಾಡೆಮಿಕ್ ಓರಿಯೆಂಟೆಡ್, ಆ್ಯಂಡ್ ಇಫ್ ಯು ಆರ್ ಕ್ಲಿನಿಕಲ್ ರಿಸರ್ಚ್ಗೆ ಮಾಡಬೇಕು ಅಂತ. ಟು ಬಿ ವೆರಿ ಫ್ರ್ಯಾಂಕ್, ಕ್ಲಿನಿಕಲ್ ರಿಸರ್ಚ್ ಕಡೆ ಹೋಗಬೇಕು ಅಂತಂದರೆ ಇಂಡಿಯಾದಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಸ್ಕೋಪ್ ಕಮ್ಮಿ ಅಂತ ಹೇಳ್ಬೋದು. ಸೊ ಪೀಪಲ್ ಆಫನ್ ಟೆಂಡ್ ಟು ಗೋ ಬ್ರಾಡ್. ಹೌದು. ಸೊ ಅಲ್ಲಿ ರಿಸರ್ಚ್ಗೆ ಎಸ್ ದೆರ್ ಇಸ್ ಲಾಟ್ ಆಫ್ ಗುಡ್ ಸ್ಕೋಪ್, ಡೆಂಟಿಸ್ಟ್ ರಿಲೇಟೆಡ್, ಇಟ್ ಕುಡ್ ಬಿ ಇವನ್ ಅದರ್ ಪ್ಯೂರ್ ಸೈನ್ಸ್ ಬೇಸ್ಡ್ ಆಗಿರ್ಬೋದು. ತುಂಬಾನೇ ಕರಿಯರ್ ಆಪ್ಷನ್ಸ್ ಅಲ್ಲಿ ಚೆನ್ನಾಗಿದೆ. ಅಂಡ್ ಆಫ್ ಕೋರ್ಸ್ ಪೇಮೆಂಟ್ ಇಸ್ ಗುಡ್, ಅಂಡ್ ಆಲ್ಸೋ ಪೀಪಲ್ ಗೋ ಅಲ್ಲಿ ಡೆಂಟಿಸ್ಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಲ್ವಾ. ಯಾಕೆ ಹಂಗೆ? ದೇ ಹ್ಯಾವ್ ಕ್ಯಾವಿಟಿ ಯಾವಾಗ್ಲೂ ಇರುತ್ತಾ ಅವ್ರಿಗೆ. ಹಲ್ಲಂತೂ ಎಲ್ರಿಗೂ ಇರುತ್ತೆ, ಕ್ಯಾವಿಟಿನೂ ಎಲ್ರಿಗೂ ಆಗುತ್ತೆ, ಬಟ್ ದ ಮೇಜರ್ ಡಿಫರೆನ್ಸ್ ಹಿಯರ್ ಇನ್ ಇಂಡಿಯಾ ವರ್ಸಸ್ ಅಬ್ರಾಡ್ ಇಸ್ ದಟ್ ಇನ್ಶೂರೆನ್ಸ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್.
which is very much eased out in other countries. Whereas in India, it is not ಒಂಥರ ಜನರಲೈಸ್ಡ್ ಆಗಿ ಒಂಥರ ಈಸಿ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಅದೊಂಚೂರು ಇಂಪ್ರೂವ್ ಆಗಬೇಕು. ಅದು ಇನ್ಕಾರ್ಪೊರೇಟ್ ಆಯಿತು ಅಂತಂದ ತಕ್ಷಣ ಅವಾಗ ಜನ ಓಕೆ ಇನ್ಶೂರೆನ್ಸಿಗೆ ಕಟ್ಟಿದ್ದೀವಿ, ಲೆಟ್ ಮಿ ಗೋ ಹ್ಯಾವ್ ಅ ಡೆಂಟಲ್ ಚೆಕಪ್ ಅಂತ ಅದೊಂಥರ ಕಂಪಲ್ಷನ್ ಆಗುತ್ತೆ. ಅದೊಂಚೂರು ಇನ್ನು ಸೇರ್ಕೋಬೇಕು ನಮ್ಮ ಇಂಡಿಯನ್ ಸಿನಾರಿಯೋನಲ್ಲಿ. ಓಕೆ ಓಕೆ